ಯಾಕಂದರೆ ಕರ್ನಾಟಕ ನಾನು ಈಗಾಗಲೇ ಹೇಳಿದಂತೆ ಟೆಕ್ನಾಲಜಿಲಿ ಭಾಳ ಅಪ್ಗ್ರೇಡ್ ಆದಂಥ ಒಂದು ರಾಜ್ಯ. ಇಲ್ಲಿ ನೀವು ಈ ರೀತಿಯಾದಂಥ ಹುಚ್ಚುಚ್ಚು ಮಾಡ್ತಾಯಿದ್ರಿ. ಮತ್ತು 2004 ಇದರ ಜೊತೆಗೆ ಯಾವಾಗ ಬ್ಯಾಲೆಟ್ ಪೇಪರ್ ಮೇಲೆ ಚುನಾವಣೆ ನಡೀತಾ ಇತ್ತು, ತೀವ್ರವಾದಂಥ ಅಕ್ರಮಗಳ ಆರೋಪ ಇದೆ. ಇಂದಿರಾ ಗಾಂಧಿ ಆರೋಪ ಏನಿತ್ತು ಬ್ಯಾಲೆಟ್ ಪೇಪರದ್ದು. 1952ರಲ್ಲಿ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರು ಸೋತಿದ್ರು. ಆವಾಗಲ್ಲಿ ಇದ್ದಂಥ ವಿರೋಧ ಪಕ್ಷದ ಒಬ್ಬ ಅಭ್ಯರ್ಥಿ ಅವ್ರು ಗೆದ್ದರು ಅಂತೇಳಿ ಅನೌನ್ಸ್ಮೆಂಟ್ ಮಾಡಿದ್ರು. ಅವ್ರು ಸರ್ಟಿಫಿಕೇಟ್ ಕೊಟ್ಟಿದ್ರು. ಆ ಸರ್ಟಿಫಿಕೇಟ್ ಚೇಂಜ್ ಮಾಡಿ ಬ್ಯಾಲೆಟ್ ಚೇಂಜ್ ಮಾಡಿ ಬ್ಯಾಲೆಟ್ ಪೇಪರ್ಗಳನ್ನೇ ಚೇಂಜ್ ಮಾಡಿದ್ರು. ಯಾಕಂದ್ರೆ ಅವಾಗ ಹೆಂಗಿರ್ತಾ ಇತ್ತು ಅಂದರೆ ಒಂದೇ ಬಾಕ್ಸ್ ಇರ್ತಿರಲಿಲ್ಲ, 2 ಬಾಕ್ಸ್ಗಳು. ಒಂದು ನಾನು ಚುನಾವಣೆಗೆ ನಿಂತಿದ್ರೆ ನಂದೊಂದು ಬಾಕ್ಸು, ರಂಗನಾಥ್ ಚುನಾವಣೆಗೆ ನಿಂತರೆ ರಂಗನಾಥ್ ಒಂದು ಬಾಕ್ಸ್. 2 ಬಾಕ್ಸ್ಗಳಲ್ಲಿ ಆ ಚೀಟಿಯನ್ನು ಹಾಕಬೇಕಾಗಿತ್ತು, ಮತ ಚೀಟಿಯನ್ನು. ಅದನ್ನು ಚೇಂಜ್ ಮಾಡಿಬಿಟ್ರು. ಈ ಆರೋಪಗಳು ಗಂಭೀರವಾಗಿದೆ. ಇಂದಿರಾ ಗಾಂಧಿ ಅವರು ಗೆದ್ದದ್ರ ಬಗ್ಗೆ ಅಲಹಾಬಾದ್ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಏನು ಬಂದಿತ್ತು? ಇದು ಬ್ಯಾಲೆಟ್ ಟೈಮ್ದಲ್ಲಿ ಆಗಿದ್ದು. ವೇರಾಸ್ EVM ಮೂಲಕ ಅದಾಗಲಿಕ್ಕೆ ಸಾಧ್ಯ ಇಲ್ಲ. EVM ಟ್ಯಾಂಪರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಸಿದ್ಧಗೊಂಡಿದೆ. ನೀವು ಒಂದು ಹಿನ್ನಡೆಯನ್ನು ಮಾಡ್ಕೊಳ್ತಾ ಇದ್ದೀರಿ. ಇದು ಒಳ್ಳೆಯದಲ್ಲ. ಮತ್ತು ಅವರೊಬ್ಬರು ಸಂಗ್ರೇಶಿ ಅಂತ ತಿಳ್ಕೊಂಡು ಒಬ್ಬರು ಚುನಾವಣಾ ಆಯುಕ್ತರು ಅವರು ಇದಕ್ಕೆ ಬೆಂಬಲವಾಗಿ ನಿಂತಿದ್ದಾರೆ ಕರ್ನಾಟಕದಲ್ಲಿ. ಅವ್ರಿಗೆ ತಿಳುವಳಿಕೆ ಕಮ್ಮಿ ಇದೆ. ಅಲ್ಲ, ಅವ್ರು ಹೇಳಿದ್ದಾರೆ ಏನು ಅಂದರೆ, ರಾಜ್ಯ ಸರ್ಕಾರ ಏನಾದರೂ ನಿರ್ಧಾರ ಮಾಡ್ತು ಅಂತಂದರೆ, ಇದಕ್ಕೆ ಕಾನೂನು ತಂದರೆ ಇದಕ್ಕೆ ನಮ್ಮ ಅಭ್ಯಂತರ ಏನೂ ಇಲ್ಲ, ಮಾಡಬಹುದು ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಸಂಗ್ರೇಶಿಯವರು. ಅವರು ಬೆಂಬಲ ವ್ಯಕ್ತಪಡಿಸಿದ್ದಕ್ಕೆ ನಾನು ಹೇಳಿದೆ, ಅಟ್ಲೀಸ್ಟ್ ಅವರು ಸಲಹೆ ಕೊಡ್ಬೋದಾಗಿತ್ತು. ಇಟ್ ಇಸ್ ಇಂಡಿಪೆಂಡೆಂಟ್ ಬಾಡಿ, ಅವರೊಂದು ಸಲಹೆ ಕೊಡ್ಬೋದಾಗಿತ್ತು. ಅವರು ಹೇಳಿದ್ದಾರೆ ಇದು ಒಂದು ರಿಗ್ರೆಸಿವ್ ಸ್ಟೆಪ್ ಅಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಅವರು ಅಷ್ಟೇ ಹೇಳಿದ್ನ, ಅದಕ್ಕಿಂತ ಹೆಚ್ಚಿನ ಅಧಿಕಾರಿಗಳ ಬಗ್ಗೆ ನಂದು ಕಾಮೆಂಟ್ ಇಲ್ಲ. ಓಕೆ ಸರ್, ಇವಾಗ ಈ ಬೆಂಗಳೂರಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೇಳಬೇಕು. ಗ್ರೇಟರ್ ಬೆಂಗಳೂರು ಆಗಿದೆ. ನೀವು ಆಗಲೇ ಹೇಳಿದ್ರಿ ಸಿಲಿಕಾನ್ ಸಿಟಿಯ ಘನತೆಯ ಬಗ್ಗೆ ತಾವು ಹೇಳ್ತಾ ಇದ್ರಿ. ಯಾವುದಾದ್ರೂ ಬೇರೆ ದೇಶದ ನಾಯಕರು ಬಂದರೆ ಬೆಂಗಳೂರಿಗೆ ಬಂದು ಹೋಗ್ತಾರೆ ಅಂತ. ಅದೀಗ ಗ್ರೇಟರ್ ಬೆಂಗಳೂರು ಆಗಿದೆ. DK ಶಿವಕುಮಾರ್ ಹೇಳ್ತಾ ಇದ್ದಾರೆ ಬರೀ ಗ್ರೇಟರ್ ಬೆಂಗಳೂರಲ್ಲ, ಅದನ್ನು AI ಬೆಂಗಳೂರು ಮಾಡ್ತೀನಿ, ನಾನು ನೋಡ್ತಾ ಇರಿ ಹಿಂಗೆ ಮಾಡ್ತೀನಿ ಅಂತೇಳಿ ಅಂತ. ಏನಂತಿರ್ತಾವೆ ನೋಡಿ, ಮೊದಲನೇದಾಗಿ ಒಂದು ಬೆಂಗಳೂರು ಐಡೆಂಟಿಫಿಕೇಷನ್ ಇತ್ತು. ಅದನ್ನು ಇವರು ತಮ್ಮ ರಾಜಕೀಯ ಲಾಭಕ್ಕಾಗಿ, ಯಾಕಂದರೆ ಇಲ್ಲಿವರೆಗೆ 2013ರಲ್ಲಿ ಸಿದ್ದರಾಮಯ್ಯನವ್ರ ಸರ್ಕಾರ ಬಂದ ನಂತರವೂ ಸಹಿತ ಕಾಂಗ್ರೆಸ್ ಪಾರ್ಟಿಗೆ ಮೆಜಾರಿಟಿ ಗಳಿಸೋಕ್ಕೆ ಆಗಲಿಲ್ಲ. ಯಾವಾಗ ಸಿದ್ದರಾಮಯ್ಯನವರು ಫುಲ್ ಮೆಜಾರಿಟಿಲಿ 2013ಕ್ಕೆ ಬಂದಿದ್ದರು, ಸಬ್ಸಿಕ್ವೆಂಟ್ಲಿ 2014ರಲ್ಲಿ BBMP ಚುನಾವಣೆ ಆದಾಗೂ ಆಗಿಲ್ಲ, ಅದಕ್ಕಿಂತ ಮೊದಲೂ ಆಗಿಲ್ಲ. ಬೆಂಗಳೂರು ಮಹಾನಗರದಲ್ಲಿ ಕಾಂಗ್ರೆಸ್ ಪಾರ್ಟಿ ಆಡಳಿತವನ್ನು ನಡೆಸಿ ಭಾಳ ದಿವಸಗಳು, ವರ್ಷಗಳು, ದಶಕಗಳು ಸಂದೋಗಿದೆ. ಅದಕ್ಕೆ ಸೋಲ್ತೀವಿ ಅನ್ನೋ ಕಾರಣಕ್ಕೆ ಇದನ್ನು 7 ಮಾಡಿ ಈ ರೀತಿಯಾದಂಥ ಕೆಲವುದರಲ್ಲಾದರೂ ನಾವು ಆಡಳಿತದಲ್ಲಿರಬೇಕು ಅನ್ನುವಂಥ ಒಂದು ದುಷ್ಟ ವಿಚಾರದಿಂದ ಮಾಡಿರುವಂಥದ್ದಿದು. ಬೆಂಗಳೂರು ಹ್ಯಾಸ್ ಗಾಟ್ ಐಡೆಂಟಿಟಿ. ಮತ್ತು ಎಲ್ಲೆಲ್ಲಿ ಈ ರೀತಿ ಮಹಾನಗರ ಪಾಲಿಕೆಗಳನ್ನು ಡಿವೈಡ್ ಮಾಡಿದ್ದಾರೆ ಅಲ್ಲೆಲ್ಲೂ ಸಕ್ಸಸ್ ಆಗಿಲ್ಲ. ದಿಲ್ಲಿ 3 ಮಾಡಿದರು ಕಾಂಗ್ರೆಸ್ ಪಾರ್ಟಿಯವರು. ಏನಾಯ್ತು ಅಲ್ಟಿಮೇಟ್ಲಿ? ಒಂದು ಅದರಲ್ಲಿ 2 ಮಹಾನಗರ ಪಾಲಿಕೆಗಳು ನಡೀಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಸ್ಥಿತಿ ನಿರ್ಮಾಣ ಆಯಿತು. ಕೋಲ್ಕತ್ತಾದಲ್ಲೂ ಈ ಪ್ರಯತ್ನ. ಒಂದಂತೂ ಆರ್ಥಿಕವಾಗಿ ಮುಗ್ಗಟ್ಟನ್ನು ಅನುಭವಿಸ್ತು, ಯಾಕಂದರೆ ರೆವಿನ್ಯೂನೇ ಇರಲಿಲ್ಲ ಅಲ್ಲಿ. ಹೌದು, ಈ ಸ್ಥಿತಿ ನಿರ್ಮಾಣ ಆಗಬಾರ್ದು. ಇದು ಒಂದು ರೀತಿಯಲ್ಲಿ ಇದು ಹಿಂದಡಿ ಇಡುವಂಥ ಒಂದು ಕೆಲಸ. ಇದು ಕೇವಲ ತಾವು ಸೋತಿದ್ದೀವಿ ಅಂಥೇಳಿ ಜನರ ಮೇಲೆ ಸೇಡು ತೀರಿಸ್ಕೊಳ್ಳಿಕ್ಕೆ ಹೊಂಟಿರುವಂಥದ್ದು. ಇದನ್ನು ನಾನು ಒಪ್ಪೋದಿಲ್ಲ. ಆದರೆ ಅವ್ರದ್ದು ಈಗ ಸರ್ಕಾರ ಅವ್ರದ್ದಿದೆ, ಕಾನೂನು ಮಾಡಿದ್ದಾರೆ. ಅವರು ಕಾನೂನನ್ನು ಮುಂದೆ 2028ಕ್ಕೆ ಜನ ಇವ್ರನ್ನ ಮನೆಗೆ ಕಳಿಸ್ತಾರೆ. ಆವಾಗ ನಾವು ಬಂದು ಇದನ್ನು ಸರಿ ಮಾಡ್ತೀವಿ. ಒಂದು ಪ್ರಶ್ನೆ ಕೇಳಲೇಬೇಕು ಸರ್ ಈ ಸಂದರ್ಭದಲ್ಲಿ. ಈ ಬೇಕಾದಷ್ಟು ಈ ಲೂಪ್ ಹೋಲ್ಸ್ ಇದೆಯಲ್ಲ, ಅದನ್ನು ಎತ್ತಿ ಹಿಡಿಯುವಂಥ ನಿಟ್ಟಿನಲ್ಲಿ BJP, ರಾಜ್ಯ BJP ಎಲ್ಲೋ ಒಂದು ಕಡೆ ಯಶಸ್ಸು ಕಂಡಿದೆಯಾ ಸರ್? ತಾವು ಹೇಳ್ತಾ ಇದ್ದೀರಿ, ಭಾಳ ಕಾನ್ಫಿಡೆನ್ಸಿಂದ ಹೇಳ್ತಾ ಇದ್ದೀರಿ, ಮುಂದಿನ ದಿನಗಳಲ್ಲಿ ನೋಡಿ ನಾವು ಕಾಂಗ್ರೆಸ್ನ ಮನೆ ಕಳಿಸ್ತೀವಿ ಅಂತ. ನಿಜಕ್ಕೂ ಅಂಥ ಸ್ಥಿತಿ ಇದೆಯಾ ಸರ್ ಕರ್ನಾಟಕದಲ್ಲಿ BJPಯ ಸ್ಥಿತಿ? ಖಂಡಿತವಾಗಿ ಇದೆ. ಇವರ ಜನ ವಿರೋಧಿ ನೀತಿಯ ಕಾರಣದಿಂದಾಗಿ ಜನ ಇವರನ್ನು ಸಹಜವಾಗಿ ಮನೆಗೆ ಕಳಿಸ್ತಾರೆ. ನಾವು ಅದಕ್ಕೆ ಬೇಕಾದಂಥ ಸೂಕ್ತವಾದಂಥ ತಯಾರಿ, ಸೂಕ್ತವಾದಂಥ ನಮ್ಮಲ್ಲಿ ಏನಾದರೂ ಇದ್ದಂಥ ಸಂಗತಿಗಳನ್ನು ಸರಿ ಮಾಡುವಂಥ ಕೆಲಸವನ್ನು ನಾವು ನಮ್ಮ ಉಳಿದ ಕೇಂದ್ರದ ನಾಯಕರ ಮಾರ್ಗದರ್ಶನದಲ್ಲಿ ನಾವು ಮಾಡ್ತೇವೆ.